ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಪ್ರತಿಯೊಬ್ಬರು ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಹೋದೆ, ಬಿಗ್ ಬಾಸ್ ಇಂದ ಗೆದ್ದ ಮೇಲೆ ಪ್ರತಿಯೊಬ್ಬರು ಕೇಳಿದ್ ನೀನ್ ರೈತಾನ, ನೀನ್ ವ್ಯವಸಾಯ, ನೀನಿಂತ ಒಳ್ಳೆ ಬಟ್ಟೆಗಳ ಹಾಕಂತ ನೀನ್ ಯಾವ ಸೀಮೆ ರೈತ? ಈ ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಇದು ತುಂಬಾ ಸ್ನೇಹಿತರು ಮಾತ್ರ ಅಲ್ಲ, ಕುಟುಂಬದವರಿಂದ ಬರಕ್ಕೆ ಶುರುವಾಗತ್ತೆ. ಅವಾಗ ಏನ್ ಮಾಡ್ತಿದ್ಯಾ ಅಂತ ಪ್ರತಿಯೊಬ್ಬನು ಕೇಳ್ತಾನೆ. ನನ್ನ ಜೀವನದಲ್ಲಿ ನಮ್ಮ ತಾಯಾನೇ ಉಳಿಸಿ ಯಾವತ್ತು ಸೋಡೋಕು ನನ್ ಮಗ ಅಲ್ಲ ನಾನು. ಅರ್ಧ 30 ರೂಪಾಯಿ ಚಿತ್ರಾನ್ನ ತಿನ್ನ ಕಷ್ಟಪಡ್ತಾವ್ ಇಂಥದ್ದು ನಾನು. ನಾವು ಓದಿ ಬಂದಿದ್ದು ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. BSc Agriculture was a bloody government college and MSc I was in ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್, MSc ಗೋಲ್ಡ್ ಮೆಡಲ್ ಪಡ್ಕೊಂಡಿರಂತ ವ್ಯಕ್ತಿ ನಾನೊಬ್ಬ ಡೆಪ್ಟಿ ರೇಂಜರ್ ಆಗಿ ಸೆಲೆಕ್ಟ್ ಆಗಿದ್ದೆ. ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ಬಿಟ್ಟು ಅದೇನೋ ಒಂದು ಹುಚ್ಚು ಬೆಳ್ಕಂತು, ವೇದಿಕೆ ಬೇಕು, ವೇದಿಕೆ ಮೇಲೆ ಮಾತಾಡ್ಬೇಕು ಅಥವಾ ವೇದಿಕೆ ಹತ್ರ ಸಿಗಬೇಕು, ಒಂದು ನಮ್ಮನ್ನ ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು, ತೋರಿಸ್ಕೋಬೇಕು ಅನ್ನೋದು ಒಂದು ಆ ಹುಚ್ಚು ಬೆಳ್ಕಂತು. ಅದ್ ಯಾಕೆ ಬೆಳ್ಕೊಂತು ಅಂತ ದೇವರೊಳಗೆ ಗೊತ್ತಿಲ್ಲ. ಬಹುಶಃ ಈ ಫೋಕ್ ಡ್ಯಾನ್ಸ್ ಗಳಿಂದ ಬಂತು ಅನ್ಕೊಂತೀನಿ. ಡೊಳ್ಳು ಕುಣಿತಾನ ನಾವು ಬೀದಿಗಳಲ್ಲೂ ಡೊಳ್ಳು ಕುಣಿತಾನ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಅಲ್ಲಿಂದ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯ್ತು, ಅದನ್ನ ನೋಡಿ ರಘು ದೀಕ್ಷಿತ್ ಮಯೂರಿ ಅವ್ರ ಟೀಮಲ್ಲಿ ಬಂತು. ಅಲ್ಲಿಂದ ಫ್ಲೈಟ್ ಹತ್ತೋದನ್ನ ಶುರು ಮಾಡಿದ್ರು. 5 ಸ್ಟಾರ್ ಹೋಟೆಲ್ ಪರ್ಫಾರ್ಮ್ ಮಾಡ್ತಿದ್ವಿ. ಇವೆಲ್ಲವನ್ನು ನೋಡ್ತಾ ಅಕ್ಕಪಕ್ಕ ಇಟ್ಲ ಸ್ನೇಹಿತರೆ ನಮ್ಮನ್ನು ಬೆಳೆಸಿದ್ದು. ನೀವೇನಾದ್ರು ಮಾಡ್ಬೇಕು, ಇಂಥದ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಆಗಿದ ತಕ್ಷಣ ಬಿಗ್ ಬಾಸ್, ನನಗೆ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದಿರೋದು ನನ್ನ ಅದೃಷ್ಟ ಅಂತ. ದೇವರನ್ನ ಬಿಗ್ ಬಾಸ್ ಗೆದ್ದಿದ್ದು ನನ್ನ ಅದೃಷ್ಟ ಅಲ್ಲ, ಬಿಗ್ ಬಾಸ್ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ. ಯಾಕಂದ್ರೆ 8 ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಬ್ಬರು ಸೆಲೆಕ್ಟ್ ಆಗೋದು ದೊಡ್ಡ ವಿಚಾರ, 18 ಜನದಲ್ಲಿ ಗೆಲ್ಲೋ ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ. ಐ ವಾಸ್ ಕಾಂಪಿಟಿಂಗ್ ವಿತ್ 8 lakh ಆಡಿಷನ್ಸ್. 8 ಲಕ್ಷ ಆಡಿಷನ್ಸ್ ಎಲ್ಲ ಬಿಗ್ ಬಾಸ್ ಒಳಗಡೆ ಹೋಗಿದ್ದಂತ ವ್ಯಕ್ತಿ, ಒಬ್ಬ ಕಾಮನರ್, ಪ್ರಾಮಾಣಿಕ. ನಾನು ಒಬ್ಬನೇ ಕಾಮನರ್ ಇದುವರೆಗೂ ಗೆದ್ದಿರೋದು ಅಂತ ನಾನ್ ಬಿಲೀವ್ ಮಾಡ್ತೀನಿ. ಅಟ್ಲೀಸ್ಟ್ ಅದಕ್ಕೂ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದು ಸಣ್ಣ ಪುಟ್ಟ ಡೈರೆಕ್ಷನ್ ಅಥವಾ ಯಾವ್ದಾದ್ರು ಇದ್ದು ಒಳಗಡೆ ಹೋದಂತ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ. ಆದ್ರೆ ಅದಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ತುಂಬಾ ಅವಮಾನಗಳು. ನೀನ್ ಯಾವ ರೈತ, ನಿನ್ಗೆ ಹೆಂಗೆ, ನೀನ್ ಏನು, ನಮ್ ತಂದೆ ತಾಯಿ ನೀನ್ ಜಮೀನ್ ತೋರ್ಸೋ, ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್. ಪ್ರತಿಯೊಬ್ರು ನನ್ನ ಹತ್ರ ಬಂದು ಹೇಳ್ತಾರೆ ನಾನು ರೈತನ ಮಗ ಸರ್ ಅಂತ. ನಾನ್ ರೈತನ ಮಗ ಅಲ್ಲ ಗುರು, ನಾನೇ ರೈತ. ವ್ಯವಸಾಯ ಮಾಡ್ತಾ ಇದೀವಿ. ಐ ಹ್ಯಾವ್ ಇಂಟ್ರೊಡ್ಯೂಸ್ ಫ್ಯೂ ಪ್ರಾಡಕ್ಟ್ಸ್ ಟು ದ ಫಾರ್ಮರ್ಸ್. ಲಕ್ಷಾಂತರ ನಾನು ಈ ವೇದಿಕೆ ಮುಂದೆ ಹೇಳ್ತೀನಿ, ನೀನು ಬಿಗ್ ಬಾಸ್ ಇಂದ ನೀನು ಬಂದ ಆಚೆಗೆ ನಿನ್ನ ರೈತರಿಗೆ ನೀನ್ ಏನ್ ಕೊಡುಗೆ ಅಂದ್ರೆ, ಅಣ್ಣ 40 ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿರೋ ಸೈಂಟಿಸ್ಟ್ ನಾನು. ವಿ ಹ್ಯಾವ್ seaweed based, amino acid based and bio fertilizers, bio pesticides, bio insecticide ಅಂತ ಬ್ಯೂಟಿಫುಲ್ ಲ್ಯಾಬ್ ಗಳನ್ನ ಮುಖಾಂತರ ನಮ್ಮ ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿ ಇಡೀ ಸೌತ್ ಇಂಡಿಯಾ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ನಮ್ಮ ಪ್ರಾಡಕ್ಟ್ ರೇಂಜ್ ನ. ಇದು ನಾವು ರೈತರಿಗೆ ಮಾಡ್ತಾರೋ ಕೊಡುಗೆ. ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ್ತೀವಿ. ಇದು ಸಾಕಾಗಲ್ಲ ಜನರಿಗೆ. ಇನ್ನೇನೋ ಕೇಳ್ತಾರೆ, ಯಾಕೆ ನೀನು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕೊಂತಿಲ್ಲ, ಯಾಕೆ ನೀವೆಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊಂತಿಲ್ಲ ಅಂತ ಕೇಳ್ತಾ ಇದ್ದಾಗ, ನಮ್ಮ ಅದೃಷ್ಟನೋ ನಮ್ಮ ದುರದೃಷ್ಟನೋ ಏನೋ ಗೊತ್ತಿಲ್ಲ, ಸಿನಿಮಾ ಅನೌನ್ಸ್ ಮಾಡಿದ್ವಿ, ಲಾಕ್ ಡೌನ್ ಬಂತು, ಅಲ್ಲಿಗೆ ನಿಂತ್ಕಂತು. ಯಾವ್ದು ನಾನು ಪ್ರೊಡ್ಯೂಸರ್ ಅಂತ, ಐ ಆಮ್ ನಾಟ್ ದ ಪ್ರೊಡ್ಯೂಸರ್. ನನ್ನ ಶೋಕಿ ಪ್ರೊಡ್ಯೂಸರ್ ಆದ ಒಂದು ದೇವರಾಣೆ ಅಲ್ಲ, ಈ ಸಿನಿಮಾ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಆದ ಒಂದು ದೇವರಾಣೆ ಅಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾ ಬಿಟ್ಬಿಟ್ರು ಅವ್ರು ಇಲ್ಲಿಗೆ, ಈ ಸಿನಿಮಾ ಇಲ್ಲಿಗೆ ನಿಂತಿರೋ ಅಂತದ್ದು. ದೇವರಾಣೆ ಹೇಳ್ತೀನಿ, ಕಳೆದ 1 ತಿಂಗಳಿಂದ ನಾನು ಮಲಗ್ತಿಲ್ಲ ಅಣ್ಣ. ಪ್ರಜ್ಞೆ ತಪ್ಪ ಬೀಳ್ತಾ ಇದೀವಿ ಅಷ್ಟೇ. ರಾತ್ರಿ 3 ಗಂಟೆಗೆ ಪ್ರಜ್ಞೆ ತಪ್ಪ ಬೀಳೋದು ಮನುಷ್ಯ. 3 ರಿಂದ 8 ಗಂಟೆಗೆ ಹೆಂಗ್ ಮಲ್ಗಕ್ ಸಾಧ್ಯ ಆಗುತ್ತಪ್ಪ ಮನುಷ್ಯ? ಇಲ್ಲಿಂದ ಹೋಗ್ತೀವಿ, ಇವ್ರ ಹತ್ರ ಕಿತ್ತಾಡ್ತೀವಿ, ಅವ್ರ ಇಲ್ಲಿರೋ ಎಲ್ಲರ ಹತ್ರ ಜಗಳ ಆಡಿದೀನಿ ಸರ್ ನಾನು. ಇವ್ರ ಹತ್ರ ಕಿತ್ತಾಡಿದೀನಿ, ಪಾಪ ಇವ್ರ ಹತ್ರ ಕಿತ್ತಾಡಿದೀನಿ, ಅವ್ರ ಹತ್ರ ಎಲ್ಲರ ಹತ್ರ, ಪ್ರತಿಯೊಬ್ಬರ ಹತ್ರ, DA ಡಿಪಾರ್ಟ್ಮೆಂಟ್ ಹತ್ರ ಕಿತ್ತಾಡಿದೀವಿ, ಸೆನ್ಸಾರ್ ಪ್ರತಿಯೊಬ್ಬರ ಹತ್ರನೂ ಕಿತ್ತಾಡಿದೀವಿ. ನಮ್ಮ ಇದು ಒಳ್ಳೇದೋ ಕೆಟ್ಟದೋ ನನಗೂ ಗೊತ್ತಿಲ್ಲ. ನಾನು ಏನ್ ಮಾತಾಡ್ತೀನಿ, ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್, ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್. ನಾವು ಮಾತಾಡ್ತಾ ಇದ್ದೀನಿ, ಇದು ಹೆಂಗ್ ಹೋಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾನ ಹೆಂಗ್ ತೆಗಿಬೇಕು ಅಂತ ಎಲ್ಲಾ ಹೋಪಗಳು ಹೋದಾಗ ನಿಂತ್ಕೊಂಡಿದ್ದು ಒಂದು ಡಕ್ಸ್ ಎಂಟರ್ಟೈನ್ಮೆಂಟ್ಸ್ ಅನ್ನೋ ಒಂದು ಸಂಸ್ಥೆ. ಇವ್ರು ಬಂದು ನಾನ್ ನಿಂತ್ಕೊಂತೀನಿ, ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತ ಹೇಳಿದ್ರು, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ದೇ ಕಮ್ ಇನ್. ಯಾವ ಪ್ರೊಡ್ಯೂಸರ್ ಹೆಸರು ಹಾಕಿ ಅಂತ ಹೇಳಿಲ್ಲ, ಏನು ಇಲ್ಲ, ನೀನ್ ತಗೊಂಡೋಗ್ರು, ನೀನ್ ಬಾ, ನೀನ್ ಮುಂದೆ ಹೋಗು, ನೀನ್ ಬಾ, ಮಾಡ್ಕೊಂಡು ಹೋಗೋಣ, ಜೊತೆಗೆ ನಿಂತ್ಕೊಂತೀನಿ ನಿಮ್ ಜೊತೆಗೆ ಅಂತ ನಿಂತ್ಕೊಂಡು ಹೋಗು. ಈ ಸಿನಿಮಾನ ಹೊರಗಡೆ ಬರೋಕೆ ಎಷ್ಟು ಪ್ರಯತ್ನಗಳು ಪಡ್ತೀವಿ. ನಾನು ಅದಕ್ಕೆ ಯಾರ್ದಾದ್ರು ಏನಾದ್ರು ಬೈದ್ರೆ ಐ ವಾಸ್ ರೂಡ್, ದಯವಿಟ್ಟು ಫೋನ್ ನೋಡ್ಬೇಡಿ ಅಂತ. ಇದು ಆ ಇನ್ಸ್ಟಿಂಕ್ಟ್ ಅಲ್ಲಿ ಬಂದಿರೋದು ಅಷ್ಟೇನೆ. ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ, ಪ್ರಯತ್ನ ನಾವು ಮಾಡ್ತಿರೋಂಥದ್ದು. ಮೆಹಬೂಬಾ ಅನ್ನೋದು ಒಂದು 200ರಲ್ಲಿ 1 ಸಿನಿಮಾ ದೇವರಾಣಿಗೂ ಅಲ್ಲ. ಅಂದ್ರೆ
ಐ ಆಮ್ ನಾಟ್ ಸೇಯಿಂಗ್ ನಾವೇನು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀವಿ ಅನ್ನೋದು ಹೇಳ್ತಾ ಇಲ್ಲ. 200 ಒಂದು ಈಗ ವಾರದಲ್ಲಿ ಹೇಳ್ತಾ ಇದ್ರು 10 ಸಿನಿಮಾ ಬರ್ತಿದೆ, 12 ಸಿನಿಮಾ, ಅದ್ರಲ್ಲಿ ಒಂದಲ್ಲ, ಈ 200 ಸಿನಿಮಾಗಳಲ್ಲಿ ಒಂದು 15 ಸಿನಿಮಾ ಹೆಸರು ಮಾಡತ್ತಲ್ಲ ಸರ್, ಆ 15ಕ್ಕೆ ಸೇರಿರುವಂತ ಸಿನಿಮಾ. ಇದನ್ನ ನಾವು ಪ್ರಾಮಾಣಿಕವಾಗಿ ತೆಗೆದಿದೀವಿ, DA ಆಗಿದೆ, ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಈ ಸಿನಿಮಾ ಇನ್ನು ಮುಂದೆ ನಿಮಗ್ ಬಿಟ್ಟಿರೋದು, ನೀವುಗಳಿಂದ ಹೆಂಗ್ ತರ್ತೀರಾ ಅನ್ನೋದು ನಿಮಗ್ ಬಿಟ್ಟಿರೋಂಥದ್ದು. ನಾನು ಯಾವ್ದೋ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನನ್ಗೊಂದಷ್ಟು ಜನ ಇಷ್ಟು ಜನ ಕರ್ಸಕ್ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದ್ರೆ ಕೊನೆಗೆ ಬಂದಿದ್ದು ಒಬ್ರು. ಅಂದ್ರೆ ಎಲ್ಲರೂ, ನಾನು ಯಾರು ಕರೆದಿಲ್ಲ, ಎಫರ್ಟ್ ಹಾಕಿಲ್ಲ ಅಂತಲ್ಲ, ಪ್ರತಿಯೊಬ್ಬರು ಬೆಳಗ್ಗೆ ನಿನ್ನೆ 3 ದಿನದಿಂದ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ದಯವಿಟ್ಟು ಬನ್ನಿ ನಾವು ಟೀಸರ್ ಮಾಡ್ತಾ ಲಾಂಚ್ ಮಾಡ್ತಾ ಇದ್ದ. ನನ್ನ ಯೋಗ್ಯತೆ ಅಷ್ಟೇ, ನನಗೆ ಇಳಿಯಕ್ ಆಗ್ತಿರೋ ಕೆಪಾಸಿಟಿ ಅಷ್ಟೇ. ನಂಗೆ ಗೊತ್ತಿಲ್ಲ ಹೆಂಗೆ ಇದನ್ನ ಮುಂದೆ ತಗೊಂಡು ಹೋಗ್ಬೇಕು, ಈ ಸಿನಿಮಾನ ಮುಂದೆ ತಗೊಂಡು ಹೋಗ್ಬೇಕ್ರೆ ನೀವು. ಬಿಕಾಸ್ ನಾವೇನ್ ಹೇಳ್ತಿದ್ದೆ, ನೀವು ಒಂದಿದ ತಕ್ಷಣ ಕ್ಯಾಮ್ರಾಗಳಲ್ಲ, ಕ್ಯಾಮ್ರಾ ಹಿಂದೆ ನಿಂತಿರೋರು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಎಷ್ಟು ಚೆನ್ನಾಗಿ ಬರೀತೀರಾ, ಎಷ್ಟು ಚೆನ್ನಾಗಿ ಇದನ್ನ ಜನ ತಲುಪಿಸ್ತೀರಾ ಅನ್ನುವಂಥದ್ದು ಒಂದು ಮೇಜರ್ ಶಕ್ತಿ ಆಗತ್ತೆ ಸಿನಿಮಾಗೆ. ನಮ್ಮ ತಾಯಿ ಮೇಲೆ ಆಣೆ ಕೇಳ್ತೀನಿ, ನಾವು ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ಕೊಂಡ್ ಬಂದಿದೀವಿ, ತುಂಬಾ ಅದ್ಭುತವಾದ ಸಿನಿಮಾ. ಇದು 200ರಲ್ಲಿ 1 ಸಿನಿಮಾ ಅಲ್ಲ, 200 ದೇವರಾಣಿಗೂ 200ರಲ್ಲಿ 1 ಸಿನಿಮಾ ಆಗಿದೆ. ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತೀವಿ. ಇದು ಮತ್ತೆ ನಾನು ಹೇಳ್ತೇನೆ, ಇದು ರಾಮ ಮಂದಿರ ಬಾಬ್ರಿ ಮಸೀದಿಯ ಕಥೆ ಅಲ್ಲ, ಇದು ಕಾರ್ತಿಕ್ ಗೌಡ ಹಾಗೂ ನಜರಿಯಾ ಬಾನುವಿನ ಪ್ರೇಮ ಕಥೆ. ಇದಕ್ಕೂ ಮತ್ತೆ ಇನ್ನೊಂದ್ ತರದ ಟ್ವಿಸ್ಟ್ಗಳೇನ್ ಬೇಕಾಗಿರಲ್ಲ ಇದರಲ್ಲಿ. ಕ್ಲಿಯರ್ ಲವ್ ಸ್ಟೋರಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಒಂದು ಲವ್ ಆಗತ್ತೆ, ಇನಿಷಿಯಲ್ ಲವ್ ಅಂತ ಒಂದಾಗತ್ತೆ. ಅದಾದಾಗ ಯಾವ ಏನು ಲೆಕ್ಕ ಆಗಲ್ಲ, ನೀನ್ ಯಾವ ಜಾತಿ, ನೀನ್ ಯಾವ ಧರ್ಮ ಅಂತ ನೋಡಲ್ಲ, ನಿನ್ನ ಹತ್ರ ಎಷ್ಟು ದುಡ್ಡು ಇದೆ ಅಂತ ನೋಡಲ್ಲ. ಆಮೇಲೆ ನೋಡ್ತೀವಿ, ಒಂದು 30 ವರ್ಷ ಆದ್ಮೇಲೆ ಕ್ಯಾಲ್ಕುಲೇಷನ್ ಶುರು ಆಗ್ಬಿಡುತ್ತೆ ಲವ್ ಮಾಡ್ಬೇಕು ಅಂದಾಗ. ಇನಿಷಿಯಲಿ ಕಾಲೇಜಲ್ಲಿ ಇದ್ದಾಗ ಯಾವ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ, ನೋಡ್ತೀವಿ ಪ್ರೀತಿ ಆಗಿದೆ, ಈ ಪ್ರೀತಿನ ಹೆಂಗ್ ಮುಂದೆ ತಗೊಂಡು ಹೋಗ್ಬೇಕು ಅಂತ ನೋಡ್ತಾ ಇರ್ತೀವಿ. ಈ ಕಾಂಟ್ರಾಸ್ಟ್ ಅಲ್ಲಿ ನೋಡಿದಾಗ ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿರುವಂತವ್ರು ಜಯದೀಪ್ ಸರ್, ನಮ್ಮ ತಂದೆಗೆ ಸಾಕಷ್ಟು ಜನಗಳ ಸ್ಟಾರ್ ಕ್ಯಾಸ್ಟ್ ಇದೆ ಈ ಸಿನಿಮಾದಲ್ಲಿ. ಬರೀ ನಮ್ಮ ಪ್ರೀತಿನ ಮಾತ್ರ ತೋರ್ಸೋಣ ಅಂತ ಟೀಸರ್ಗೆ 2 ಕ್ಯಾರೆಕ್ಟರ್ಗಳ ಸೀಮಿತ ಮಾಡಿಟ್ಕೊಂಡಿದೀವಿ. ಇವರು ಅಂದ್ರೆ ಈ ಸಿನಿಮಾ ಅಲ್ಲಿ ಬರೀ ನಾನ್ ಹೀರೋ ಅಲ್ಲ ಸರ್, ಕತೆ ಹೀರೋ, ಸಂಭಾಷಣೆ ಹೀರೋ, ಮ್ಯೂಸಿಕ್ ಹೀರೋ, ನಾನಲ್ಲ ಹೀರೋ. ನಾವು ಕಾರ್ತಿಕ್ ಗೌಡ ಅನ್ನೋ ಒಂದು ಪಾತ್ರವನ್ನ ನಿಭಾಯಿಸಿದೀವಿ. ಅಷ್ಟು ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತ ಕತೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಆದ ಅಜೆಂಡಾ ಇರುತ್ತೆ. ನನ್ನ ಅಜೆಂಡಾ ಏನೋ, ನಾನು ಈ ಹುಡುಗಿಗೆ ಮದುವೆ ಆಗ್ಬೇಕು ಅಂತ, ಈ ಹುಡುಗಿಗೇನು ಆರಾಮಾಗಿ ಮದುವೆ ಆಗ್ಬೇಕು ಅನ್ನೋದನ್ನ. ನಮ್ಮ ತಂದೆಗೆ ಏನ್ ಇರುತ್ತೆ, ಅಪ್ಪ ಯಾವ ಬೇಡ, ನಾನೊಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡ್ರೆ ಸಾಕು ಅಂತ. SI ಕ್ಯಾರೆಕ್ಟರ್ ಒಂದಿದೆ, ಕಬೀರ್ ದುಹಾನ್ ಸಿಂಗ್ ಬಾಲಿವುಡ್ ಅಲ್ಲಿ ಮಾಡೋದು, ಅವ್ರ ಅಜೆಂಡಾ ಏನೋ ಒಂದಷ್ಟು ದುಡ್ಡು ಬಂದ್ರೆ ಕಿತ್ಕೊಳ್ಳೋಣ ಅಂತಿರುತ್ತೆ. ಬುಲೆಟ್ ಪ್ರಕಾಶ್ ಅವ್ರು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಏನೋ ಇವ್ರಿಬ್ರು ಒಂದು ಸ್ಕ್ಯಾಮ್ ಮಾಡಿ ನನಗೇನು ದುಡ್ಡು ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾರೆ. ಸೊ ಸಲ್ಮಾನ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಒಬ್ಬ ಅಮಾಯಕನ ಪಾತ್ರ ಮಾಡಿದ್ದಾರೆ. ಸೊ ಅವ್ರಿಗೇನು, ನನ್ ಮನೆಗೆ ಹೋಗಿ ನನ್ನ ಹೆಂಡತಿಗೆ ಒಂದಷ್ಟು ಸ್ವೀಟ್ಸ್ ತಗೊಂಡೋಗಿ ಕೊಟ್ರೆ ಸಾಕು ಅನ್ನೋಂತ. ಪ್ರತಿಯೊಂದು ಕ್ಯಾರೆಕ್ಟರ್ ಮಾತಾಡತ್ತೆ, ಪ್ರತಿಯೊಂದು ಕ್ಯಾರೆಕ್ಟರ್ ಇಸ್ ಎ ಕಥೆ ಇನ್ ದ ಸಿನಿಮಾ. ನಾಟ್ ಶಶಿ ಇಸ್ ನಾಟ್ ಎ ಹೀರೋ ಅಥವಾ ಪವನ ಇಸ್ ನಾಟ್ ಎ ಹೀರೋಯಿನ್, ದ ಕ್ಯಾರೆಕ್ಟರ್ಸ್ ಆರ್ ದ ಹೀರೋ ಇನ್ ದ ಸಿನಿಮಾ. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿರುವಂತ ಸಿನಿಮಾ ಮೆಹಬೂಬಾ. ನಾನು ಮತ್ತೆ ಹೇಳ್ತಾ ಇದೀನಿ, ತಮ್ಮಗಳ ಸಪೋರ್ಟ್ ತುಂಬಾ ಪ್ರಾಮಾಣಿಕವಾಗಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೈ ಮುಗಿದು ಕೇಳ್ಕೊಂತೀನಿ, ನಾವು ಸಿನಿಮಾನ ಮಾಡಿದೀವಿ, ಇದನ್ನ ಹೆಂಗ್ ತರಿಸ್ಬೇಕು. ಅಣ್ಣ ನಂಗೆ ಗೊತ್ತಿಲ್ಲ, ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರು, ಅವ್ರ ಹೋಟ್ಲು ಹುಡ್ಕೊಂಡೋಗಿ ಅವ್ರ ಹೋಟ್ಲು ಮುಂದೆ 1 ಅವರ್ ನಿಂತ್ಕೊಂಡು ಹೋದ್ರೆ ಇಲ್ಲಿ ಮಾಡ್ದೆ, ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ, ಅದು ರೀಚ್ ಆಗ್ತಿದೆ ಇಲ್ವ. ಈಗ ಪ್ರತಿಯೊಬ್ರು ಯಾರೋ ಮಾತಾಡ್ತಾರೆ, ಈಗ ಹಂಗೆ ಮಾತಾಡ್ತಾ ಇದೀನಿ. ಯಾರೋ ಹುಡುಗ ಒಬ್ಬ ನನ್ ಮನಸ್ಸು ಅದೇ ಮಾತಾಡ್ದ, ಅವನ್ನ ಇಟ್ಕೊಂಡ್ರೆ ಕೆಲಸ ಆಗತ್ತೆ ಅನ್ಕೊಂಡು ಅವನೊಂದು ಹುಡುಕದೆ ಸಿಗ್ಲಿಲ್ಲ, ನನ್ ಮನೇಲಿ ಕುತ್ಕೊಂಡು ರೀಲ್ ಮಾಡ್ದೆ. ತಲುಪಬೇಕು ಜನರಿಗೆ, ಪ್ರಾಮಾಣಿಕ ಪ್ರಯತ್ನ. ನಾನು ಇನ್ನೊಂದು ಹೇಳ್ತೀನಿ, ಸಾಕಷ್ಟು ಜನ ಈ ಸಿನಿಮಾ ಸೋತ್ಬಿಟ್ರೆ ಫುಟ್ಪಾತ್ ಬಂದ್ಬಿಡುತ್ತೆ ಶಶಾಂಕ್. ನಮ್ ತಾಯಿ ಕೇಳ್ತೀನಿ, ಫ್ಯಾಕ್ಟ್ರಿ ಮಾಡಿರೋಂತ ರೈತ ನಾನು, ಲಕ್ಷಾಂತರ ರೂಪಾಯಿ ಸಂಬಳ ಕುಟ್ಕೊಂಡು 5 ಎಕರೆ ಟೊಮೊಟೊ ಹಾಕಿ ಈ ಸಿನಿಮಾ ದುಡ್ಡೆಲ್ಲ ತೆಗೆದು ಬಿಡ್ತೀನಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ದುಡ್ಡಿನ ಭರವಸೆಯಲ್ಲಿ ನಾನು ದುಡ್ಡು ಕಳ್ಕೊಂತೀನಿ ಅಂತ ಮಾತಾಡ್ತಿಲ್ಲ. ಅಲ್ಲಿ 5 ಎಕರೆ ಜಮೀನಿನ ಒಂದು ಫಸಲು ಸಿನಿಮಾ ಬಜೆಟ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಒಂದ್ಸಾರಿ ಕೈ ಇಡ್ಬೇಕಷ್ಟೇ. ಅದಕ್ಕೆಲ್ಲ ನಾವು ತಯಾರಿಗಳು ಮಾಡ್ಕೊಂಡಿದ್ವಿ, MSc ಗೋಲ್ಡ್ ಮೆಡಲ್ ಓದ್ಕೊಂಡ್ ಬಂದಿದ್ವಿ ನಾವೆಲ್ಲ. ಅದಕ್ಕೂ ಇದಕ್ಕೇನೋ ಈ ಸಿನಿಮಾ ಫ್ಲಾಪ್ ಆಗಿದ ತಕ್ಷಣ ನಾನು ಬಿರಿಗೆ ಬಂದ್ಬಿಡ್ತೀನಿ. ಸುಮಾರು ಜನ ಅಂದ್ರು, ಕೆಲವೊಬ್ರು ಮಾತಾಡುವಾಗ ಈ ಮಾತುಗಳು ಬಂತು, ನೀವೇನು ರೋಡ್ ಬಂದ್ಬಿಡ್ತೀರಾ, ಈ ಸಿನಿಮಾ ಹಿಂಗಾದ್ರೆ ಹಂಗೆ. ಯಾವ ಕಾರಣಕ್ಕೆ ರೋಡ್ ಬರ್ಬೇಕು ಗುರು, ನಾನು ಬಂದಿರೋದು ರೋಡ್ ಅಂತ. ಯಾವ ಕಾರಣಕ್ಕೂ ರೋಡ್ ಬರೋದಿಲ್ಲ, ನಾವು ಯಾವ ಕಾರಣಕ್ಕೂ ಬರೋದಿಲ್ಲ. ನನ್ನ ಲೈಫಲ್ಲಿ ಅನ್ನೋದು ಒಂದು ಬೈಕ್, ಒಂದು ಸೈಕಲ್ ಇರ್ಲಿಲ್ಲ. ಒಂದು ಅದ್ಭುತವಾದ ಮನೆ ಮುಂದೆ ಒಂದು 2-3 ಕಾರ್ಗಳಿದಾವೆ, ಮನೆಗಳಿದಾವೆ. ಆದ್ರೆ ನಾನು ಹೇಳ್ತಾ ಇರೋದು, ಒಂದು ಸೀಮಿತ ಅಂತ ಒಂದಿರುತ್ತೆ. ಒಂದು ಸಿನಿಮಾಗೆ ಒಂದು ಈ ಪಾಯಿಂಟ್ ಅಲ್ಲಿ ಬರ್ಬೇಕು, ಈ ಟೈಮಲ್ಲಿ ಬರ್ಬೇಕು ಅನ್ನೋ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಆಗಿ ಬರ್ತಾರೆ. ನಾನು ನಮ್ಮ ತಂದೆ ಕುಬೇರ ಅಲ್ಲ, ನಮ್ಮ ತಾಯಿ ಅಥವಾ ತುಂಬಾ ಫೈನಾನ್ಷಿಯಲಿ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ. ನಿಮ್ಮೆಲ್ಲರ ತರ ನಮ್ಮ ತಂದೆ ತಾಯಿ ಆಸೆ ಇದ್ದಿದ್ದು ಒಂದು 30,000 ಸಂಬಳಕ್ಕೆ ಸೇರ್ಕೊಂಡ್ಬಿಟ್ರೆ ಸಾಕು ಗುರು ಅಂತ ಇದ್ದಿದ್ದು. 30,000 ನನಗಿದ್ದು ಅಷ್ಟೇ. ತೃಪ್ತಿ ವೆಂಕಟರಮಣ ಸ್ವಾಮಿ ಹತ್ರ ಹೋಗ್ಬಿಟ್ಟು
30,000 ಸಂಬಳ ಕೊಟ್ಬಿಟ್ಟು ಸಾಕು ಅಂತಂದೆ. ಈ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಅಂತೆ, ಈ ಬ್ಯಾನರ್ ನಂದಲ್ಲ, ಹೈದರಾಬಾದ್ ಇಂದ ಯಾರೋ ಪ್ರೊಡ್ಯೂಸರ್ ಬಂದ್ರು, ನಾನು ಸಿನಿಮಾ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ಬಿಡ್ತೀನಿ ಅದನ್ನು. ಹೈದರಾಬಾದ್ ಇಂದ ಒಬ್ಬ ಸಿನಿಮಾ ಬಂದ್ರು, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಗುರು, ಅದ್ಭುತವಾಗಿ ಬರ್ತೀನಿ, ನಾನು ಮಾಡ್ತೀನಿ, ಒಂದು ಬ್ಯಾನರ್ ಹೆಸರು ಮಾಡಿ, ಏನ್ ಇಡಬೇಕು, ನಮ್ಮ ಮನೆ ದೇವರು ಬಾಲಾಜಿ ಅವ್ರ ಹೆಸರಲ್ಲಿ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿ ಅಂದ್ರು. ಹೋದೆ, ದುಡ್ಡು ಕೊಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡಿದೆ. ಅದಾದ್ಮೇಲೆ ಫೋನ್ ಎತ್ತದ್ಬಿಟ್ರು. ನಾನು ಅನ್ಕೊಂಡೆ ದೇವ್ರು ಅವ್ರೊಬ್ಬರಿಗೆ ದೇವರಲ್ಲ, ನನಗೂ ದೇವ್ರೆ. ಅದೇ ಬಾಲಾಜಿ ಬ್ಯಾನರ್ ಹೆಸರೇ ಇಟ್ಕೊಂಡೆ ನಾನು ಯಾಕೆ ಬಿಡಬೇಕು? ದೇವ್ರು ಅವ್ರಿಗೆ ದೇವ್ರ, ನನಗೂ ದೇವ್ರಲ್ವಾ? ಇಷ್ಟೇ. ನಂಗೆ ಯಾರೋ ಬಂದ್ರು ಮಾಡಕ್ ಆಗ್ಲಿಲ್ಲ, ಯಾಕೆ ಮಾಡಕ್ ಆಗ್ತಿಲ್ಲ, ಸರ್ ನಾನ್ ಮಾಡ್ತೀನಿ ಅಂತ ಮುಂದೆ ತಗೊಂಡು ಮಾಡ್ತಾ ಇರುವಂತ ಸಿನಿಮಾ ಮೆಹಬೂಬಾ. ಈ ಸಿನಿಮಾಗೆ ನಿಮ್ಮೆಲ್ಲರ ಹಾರೈಕೆಗಳು, ಸಪೋರ್ಟ್ ತುಂಬಾ 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 ಅದಕ್ಕಿಂತ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತು ನನಗೆ, ವಾರದಲ್ಲಿ ಒಂದಷ್ಟು ಸಿನಿಮಾಗಳು ಬರ್ತಿದಾವೆ, ಎಲ್ಲ ಬರ್ತಿದಾವೆ, ಸಿನಿಮಾ ಜನ ಥಿಯೇಟರ್ಗಳು ಬರ್ತಿಲ್ಲ ಅನ್ನುವಂತ ಅರಿವು ನನಗಿದೆ. ಸಿನಿಮಾನ ನಾವು ಯಾವ್ದೋ ಚಾನಲ್ ತೋರಿಸಿದ್ರೆ ರಿಲೀಸ್ ಆದ್ಮೇಲೆ ತಗೊಂತೀವಿ ಅಂತ ಹೇಳ್ತಾರೆ, ರಿಲೀಸ್ ಆದ್ಮೇಲೆ ಸಿನಿಮಾ ಥಿಯೇಟರ್ ನಿಲ್ಸ್ಕೊಳ್ಳೋದೇ ಕಷ್ಟ ಇದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾವ ಅಮೆಝಾನ್ ಮಾತಾಡೋಣ ಅಂದ್ರೆ ಥಿಯೇಟರ್ ಅಲ್ಲಿ ಫಿಲ್ಲಿಂಗ್ ಮಾಡಿ ಅದಾದ್ಮೇಲೆ ತಗೊಂತೀನಿ ಅಂತಾರೆ. ಫಿಲ್ಲಿಂಗ್ ಮಾಡಕ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಷ್ಟೇ ಕಷ್ಟ ಆಗೋ ಅನ್ನೋ ವಿಚಾರನೂ ನನಗೆ ಗೊತ್ತು. ಬೇರೆ ಯಾವ್ದಾದ್ರು ಚಾನಲ್ ಮಾತಾಡ್ಬೇಕು ಅಥವಾ ಹಿಂದಿ ಡಬ್ಬಿಂಗ್ ರೈಟ್ಸ್ ಮಾಡ್ಬೇಕು ಅಂತಂದ್ರೆ ಒಂದು 4 ಫೈಟ್ ಇದೆಯಾ ಅಂತ ಕೇಳ್ತಾರೆ, ನಮ್ದ್ರಲ್ಲಿ 2 ಫೈಟ್ ಇದೆ ಅನ್ನೋ ವಿಚಾರನೂ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ತೆಲುಗು ಡಬ್ಬಿಂಗ್ ಮಾಡೋಣ, ತಮಿಳ್ ಡಬ್ಬಿಂಗ್ ಮಾಡೋಣ, ಮಲಯಾಳಂ ಡಬ್ಬಿಂಗ್ ಎಲ್ಲ ಅಂದ್ರೆ ಶಶಿ ಹೊಸಬಾಗ್ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಅಂತ ಅನ್ಕೊಂಡ್ಬಿಟ್ಟು ಹೇಳ್ತಾ ಇದೀನಿ. ತೆಲುಗು ಡಬ್ಬಿಂಗ್ ಮಾಡೋಣ, ತಮಿಳ್ ಡಬ್ಬಿಂಗ್ ಮಾಡೋಣ, ಮಲಯಾಳಂ ಡಬ್ಬಿಂಗ್ ಮಾಡೋಣ, ಒಂದಷ್ಟು ಜನ ಮೀಡಿಯೇಟರ್ಗಳು ಬರ್ತಾರೆ, ಅವರು ನಮ್ಮ ಸಿನಿಮಾನ 15-20 ಲಕ್ಷಕ್ಕೆ ಮಾರ್ಕೊಡ್ತೀನಿ ಅಂತ 3 ಲಕ್ಷ ಮುಂದೆ ಈಸ್ಕೊಂಡು ಮತ್ತೆ ಫೋನ್ಗಳೆತ್ತಲ್ಲ ಅನ್ನೋ ವಿಚಾರನೂ ಗೊತ್ತು. ನಾನು ಮಾಡ್ತಿರೋದು ಈ ಸಿನಿಮಾ ನಿಮ್ಗಳಿಗೋಸ್ಕರ. ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ಈ ಸಿನಿಮಾನ ನೋಡಿ. ಈ ಸಿನಿಮಾ 50 ಪೈಸೆ ಬರ್ದೇ ಇದ್ರು ಪರವಾಗಿಲ್ಲ, ಇನ್ನೂ ಒಂದು 50 ಲಕ್ಷ ಹೋಗ್ಲಿ ಗುರು. ಈ ಸಿನಿಮಾನ ನೋಡಿ, ಒಂದು ಪ್ರಾಮಾಣಿಕ ಪ್ರಯತ್ನ, ಸೋಷಿಯಲ್ ಮೆಸೇಜ್ ಕೊಡುವಂತ ಸಿನಿಮಾ ಇದು. ಈಕ್ವಾಲಿಟಿ ಬಗ್ಗೆ ಮಾತಾಡುವಂತ ಸಿನಿಮಾ, ಜಾತಿ ಧರ್ಮಗಳ ಬಗ್ಗೆ ಅಲ್ಲ, ಪ್ರೀತಿ ಪ್ರೇಮ ಬಗ್ಗೆ ಮಾತಾಡುವಂತ ಸಿನಿಮಾ, ಅದ್ಭುತವಾದ ಸಂದೇಶವನ್ನ ಕೊನೆಯಲ್ಲಿ ಕೊಡುವಂತ ಸಿನಿಮಾ ಇದು ಮೆಹಬೂಬಾ. ನಿಮ್ಮ ಆಶೀರ್ವಾದ, ಹಾರೈಕೆಗಳು ನನ್ನ ತಲೆ ಮೇಲೆ ಇರಬೇಕು ಅಂತ ಕೇಳ್ಕೊಂತ ಸೈನಿಂಗ್ ಆಫ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮೆಹಬೂಬಾ. ಸಾರಿ, ನಾನು ಆಕ್ಚುಲಿ ನಮ್ಮ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.